ಇನ್ನು ರಸ್ತೆ ಗುಂಡಿಗಳಿಂದಾಗಿ ಬೆಂಗಳೂರಿನ ಮಾನ ಜಾಗತಿಕ ಮಟ್ಟದಲ್ಲಿ ಹರಾಜಾಗ್ತಾ ಇದ್ದಿದ್ದನ್ನ ನೀವು ಗಮನಿಸಿದ್ರಿ. ಜನಸಾಮಾನ್ಯರು, ಬಹಳಷ್ಟು ಕಂಪನಿಗಳು, ಇನ್ನು ವಿಪಕ್ಷಗಳ ವಿರೋಧದ ಬಳಿಕ ತೇಪೆ ಕಾರ್ಯ ಸದ್ಯ ನಡೀತಾ ಇದೆ. ಅದು ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನೋದು ನಿಮ್ಗೆ ನಂತರದಲ್ಲಿ ಹೇಳ್ತಾ ಹೋಗ್ತೀವಿ. ಈಗ ಅದೇ ತೇಪೆ ಕಾಮಗಾರಿ ಕೆಲವೆಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಳಪೆ ಕಾಮಗಾರಿ ಬಟಾ ಬಯಲಾಗುವಂತೆ ಮಾಡ್ತಾ ಇದೆ. ಯಾಕಂದ್ರೆ ಆ ಮಟ್ಟಿಗೆ ಇವರ ಕ್ವಾಲಿಟಿ ಆಫ್ ವರ್ಕ್ ಇದೆ. ಇದರ ಜೊತೆಗೇನೆ ಇನ್ನು ನಮ್ಮ ರಾಜ್ಯದವರೆಲ್ಲ ಇವರಿಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ದಾಯ್ತು. ಈಗ ಉತ್ತರ ಪ್ರದೇಶ ಸಂಸದನೂ ಕೂಡ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ವಿಚಾರವಾಗಿ ನಿನ್ನೆ ಬಹಳ ಸುದೀರ್ಘವಾಗಿ ಅವರು ಒಂದು ಟ್ವೀಟ್ ಅನ್ನ ಮಾಡಿ ಮುಖ್ಯಮಂತ್ರಿಗಳನ್ನ ಟ್ಯಾಗ್ ಮಾಡಿದ್ದಾರೆ. ಆದ್ರೆ ಇದಕ್ಕೆ DCM DK ಶಿವಕುಮಾರ್ ಬೇರೆ ರೀತಿಯಾಗಿ ಮತ್ತೊಂದು ತಿರುಗೇಟು ಕೊಡೋಕೆ ಶುರು ಮಾಡಿದ್ದಾರೆ. ಬನ್ನಿ, ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ಇತರ ರಾಜ್ಯದ ಜನರಿಗೂ ಹೇಗೆ ತಟ್ತಾ ಇದೆ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳೇ, ಜವಾಬ್ದಾರಿ ಇಲ್ಲದ, ಪ್ರಯೋಜನವಿಲ್ಲದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ, ಈ ಅಸಮರ್ಥ ಅಧಿಕಾರಿಗಳು ಸಾಕು ಈ ಸುಂದರ ನಗರದ ಹೆಸರು ಮತ್ತು ಆಕರ್ಷಣೆಯನ್ನ ಹಾಳು ಮಾಡಲು. I'll meet in Delhi. What will be the traffic in Delhi? I'll show you. ಕೋಣನಕುಂಟೆ ವಾರ್ಡ್ ಏನಿದೆ, ರಸ್ತೆ ಏನು ಪ್ಯಾಚ್ ವರ್ಕ್ ಮಾಡಿದರೆ ಗುಣಮಟ್ಟ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ. ಇದು ಬೆಂಗಳೂರಿನ ಜೆಪಿ ನಗರದ ದೃಶ್ಯ. ರಸ್ತೆ ಗುಂಡಿ ಮುಚ್ಚೋ ಬರದಲ್ಲಿ ಡಾಂಬರ್ ಬದಲು ಜಲ್ಲಿ ಮಿಕ್ಸ್ ಮಾಡಿ ಅಧಿಕಾರಿಗಳು ಕಳ್ಳಾಟವಾಡಿರೋದು ಗೊತ್ತಾಗಿದೆ. ಕೇವಲ ಒಂದು ವಾರದಲ್ಲೇ ಕೈ ಹಾಕಿದ್ರೆ ಡಾಂಬರ್ ಕಿತ್ತು ಬರ್ತಿದೆ. ವಾಹನ ಓಡಾಡೋದಿರ್ಲಿ, ಜನರೇ ರಸ್ತೆ ಮೇಲೆ ಓಡಾಡಿದ್ರೆ ಡಾಂಬರ್ ಕಿತ್ತು ಬರ್ತಿದೆ. ಸ್ಥಳದಿಂದ TV9 ಗ್ರೌಂಡ್ ರಿಪೋರ್ಟ್ ನೀಡಿದೆ. ಕೋಣನಕುಂಟೆ ವಾರ್ಡ್ ಏನಿದೆ, ಆ ಕೋಣನಕುಂಟೆ ವಾರ್ಡ್ನಲ್ಲಿದ್ದೀನಿ. ಇಲ್ಲಿರುವಂತಹ ರಸ್ತೆ ಏನು ಪ್ಯಾಚ್ ವರ್ಕ್ ಮಾಡಿದರೆ ಆ ಪ್ಯಾಚ್ ವರ್ಕ್ನ ಗುಣಮಟ್ಟ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ. ಕೈಗೆ ಒಂದು ರಸ್ತೆ ಕೂಡ ಕಿತ್ತು ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಇವರು ಎಷ್ಟು ಅದ್ಭುತವಾದಂತಹ ಕ್ವಾಲಿಟಿಯಲ್ಲಿ ಈ ರಸ್ತೆಯನ್ನು ಮಾಡಿದ್ದಾರೆ. ಈ ರಸ್ತೆಯ ಒಂದು ಗುಣಮಟ್ಟ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಇದೇನು ಒಂದು ತಿಂಗಳಿಂದನೋ ಒಂದು ವಾರದಿಂದೇನೋ ಹಾಕಿರೋಂತೆ ಕಾಣಿಸ್ತಾ ಇಲ್ಲ. ಒಂದು ದಿನದಿಂದೇನೋ, ಒಂದು 2 ದಿನದಿಂದನೋ, 3 ದಿನದಿಂದನೋ ಹಾಕಿರೋಂಗೆ ಕಾಣುತ್ತಿದೆ ನೋಡಿ. ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸರ್ಕಾರಕ್ಕೆ ಜನ ಒತ್ತಾಯ ಮಾಡಿದ್ದಾರೆ. ಏನು ಮಿಕ್ಸ್ ಮಾಡಿದಾರೋ ಗೊತ್ತಿಲ್ಲ, ಬಟ್ ಏನೇ ಮಾಡಿದ್ರೂ ಕರೆಕ್ಟಾಗಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಏನಕ್ಕಂದರೆ ಇರೋ ರೆಸಿಡೆಂಟ್ಸು ಇವರೆಲ್ಲ ಅವ್ರಿಗೆ ಉಪಯೋಗ ಆಗಬೇಕು ಬಿಟ್ಟರೆ ಅವ್ರ ಅನುಕೂಲಕ್ಕೆ, ಅವ್ರ ಅಡ್ವಾಂಟೇಜ್ಗೆ ಅವ್ರು ಮಾಡಬಾರ್ದು ಯಾವತ್ತೂ. ಇನ್ನು ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿ ಸಂಸದ ರಾಜೀವ್ ರೈ ಅಸಮಾಧಾನ ಹೊರಹಾಕಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕ್ಷಮಿಸಿ. ನಿಮ್ಮ ಟ್ರಾಫಿಕ್ ನಿರ್ವಹಣೆ ಅತ್ಯಂತ ಕೆಟ್ಟದಾಗಿದೆ. ಜವಾಬ್ದಾರಿ ಇಲ್ಲದ, ಪ್ರಯೋಜನವಿಲ್ಲದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನು ಹೊಂದಿದೆ. ಅವರು ಫೋನ್ ಕರೆಗಳಿಗೆ ಸಹ ಉತ್ತರಿಸೋದಿಲ್ಲ. ಅವರಿಗೆ ಕರೆ ಮಾಡಲು ನಾನು ಮಾಡಿದ ಪ್ರಯತ್ನದ ಸ್ಕ್ರೀನ್ಶಾಟ್ ಇಲ್ಲಿದೆ. ಒಬ್ಬರೂ ಕೂಡ ಕರೆ ಸ್ವೀಕರಿಸಲಿಲ್ಲ. ಕಳೆದ 1 ಗಂಟೆಯಿಂದ ನಾವು ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲೇ ಸ್ಟ್ರಕ್ ಆಗಿದ್ದೇವೆ. ನಾನು ಹೋಗಬೇಕಿರುವ ವಿಮಾನ ಮಿಸ್ ಆಗಲಿದೆ. ನಾನು ಸಂಸತ್ ಅಧಿವೇಶನಕ್ಕೆ ಹಾಜರಾಗಬೇಕು. ಸುತ್ತಮುತ್ತ ಯಾವುದೇ ಪೊಲೀಸ್ ಸಿಬ್ಬಂದಿ ಕಾಣಿಸ್ತಿಲ್ಲ. ಈ ಅಸಮರ್ಥ ಅಧಿಕಾರಿಗಳು ಸಾಕು ಈ ಸುಂದರ ನಗರದ ಹೆಸರು ಮತ್ತು ಆಕರ್ಷಣೆಯನ್ನು ಹಾಳು ಮಾಡಲು. ಆಶ್ಚರ್ಯವೇನಿಲ್ಲ, ಬೆಂಗಳೂರಿನ ಟ್ರಾಫಿಕ್ ಈಗ ಅತ್ಯಂತ ಕೀರ್ತಿಹೀನ ಎಂದು ಹೆಸರು ಗಳಿಸಿದೆ. ಉತ್ತರ ಪ್ರದೇಶದ ಸಂಸದ ರಾಜೀವ್ ರೈಗೆ ಪರೋಕ್ಷವಾಗಿಯೇ ತಿರುಗೇಟು ಕೊಟ್ಟಿರೋ DCM DK ದೆಹಲಿಯಲ್ಲಿ ಭೇಟಿಯಾಗ್ಲಿ, ಅಲ್ಲೆಷ್ಟು ಟ್ರಾಫಿಕ್ ಇದೆ ಅಂತ ತೋರಿಸ್ತೀನಿ ಎಂದು ಕಿಡಿಕಾರಿದ್ದಾರೆ. Rajiv Rai, MP from Uttar Pradesh, has tagged you and said that sir he got stuck in the traffic. Let me meet him in Delhi. You tell him I'll meet in Delhi. What will be the traffic in Delhi? I'll show you. I'll also tag. ಅದೇನೇ ಹೇಳಿ, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸರಿಯಾಗಬೇಕಿದೆ. ಸವಾರರ ಗೋಳಿಗೆ ಶೀಘ್ರದಲ್ಲೇ ಮುಕ್ತಿ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್ TV9.